ನೀನು ಇದಕ್ಕೆಲ್ಲ ನೊಂದ್ಕೋಬೇಡ. ಲಗೇಜ್ ಪ್ಯಾಕ್ ಆಯ್ತಾ? ಬೇರೆ ಏನಾದರೂ ಬೇಕಿತ್ತ? ಏನಾದರೂ ಬೇಕಿದ್ರೆ ಸಂಕೋಚ ಇಲ್ಲದೆ ಕೇಳು, ನಾನು ಈಗಿಂದೀಗಲೇ ಕೊಡಿಸ್ತೀನಿ. ಇಲ್ಲಪ್ಪ, ಏನು ಬೇಡ. ಯಾಕೋ ಬಂಗಾರ, ಏನಾಯ್ತು? ಯಾಕೆ ಸಪ್ಕಿದ್ಯಾ? ಏನಾಯ್ತು ಅಂತ ಹೇಳು. ಏನೋ ಒಂಥರ ಸಂಕಟಪ್ಪ. ನಾಳೆಯಿಂದ ಹೊಸ ಜನ, ಹೊಸ ಜಾಗ. ನಾಳೆಯಿಂದ ನೀವಿರಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ಏನೋ ಒಂಥರ ಭಯ. ಏನು ಅಂತಾನೂ ಹೇಳಕ್ಕಾಗ್ತಿಲ್ಲ, ಅಳಲು ಬರ್ತಿಲ್ಲ. ಅಪ್ಪ, ನೀನು ನಿನ್ನ ಆರೋಗ್ಯನ ಹುಷಾರಾಗಿ ನೋಡ್ಕೋಬೇಕು. ಟೈಮ್ ಸರಿಯಾಗಿ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಮಾಡಬೇಕು. ಪೂಜೆ ಪುನಸ್ಕಾರ ಅಂದ್ಕೊಂಡು ಆಮೇಲೆ ಉಪವಾಸ ಇರಬಾರ್ದು. ಆಮೇಲೆ ಈ ಟೀ ಕಾಫಿನೆಲ್ಲ ಕಮ್ಮಿ ಕುಡಿ. ನಿಮಗೇನಾದರೂ ಹುಷಾರ್ ತಪ್ಪಿತು ಅಂದರೆ ಯಾರ ಹತ್ರನಾದರೂ ಹೇಳ್ಕೊ, ಹಿಡ್ಕೊಳ್ದೆ ಇರಬೇಡ. ಆಮೇಲೆ ನಿಮಗೇನಾದರೂ ತಲೆನೋವು ಬಂದರೆ ಹೇಳು. ಈಗ ಅಪ್ಪಂಗೆ ಯಾವಾಗ ತಲೆನೋವು ಬರುತ್ತೆ, ಯಾವಾಗ ಕಷಾಯ ಮಾಡಿಕೊಡ್ಬೇಕು ಅಂತ ನಿನಗಿಂತ ಚೆನ್ನಾಗಿ ಈ ಮನೇಲಿ ಬೇರೆ ಯಾರಿಗೆ ಗೊತ್ತಿರುತ್ತೆ? ಸುಮ್ಮನಿರು, ಸಮಾಧಾನ ಮಾಡ್ಕೋ. ನೋಡು, ನೀನು ಈ ಮನೆಯಿಂದ ಆ ಮನೆಗೆ ಹೋಗ್ತಿದ್ಯಾ ಅಷ್ಟೇ. ಅಂದ್ಬಿಟ್ಟು ಬೇರೆ ಏನು ಯಾವುದು ಯಾವತ್ತೂ ಕೂಡ ವ್ಯತ್ಯಾಸ ಆಗಲ್ಲ. ಎಲ್ಲೇ ಇದ್ರು, ಹೇಗೆ ಇದ್ರು, ಇನ್ನಿರಪ್ಪ ನಿನ್ನ ಬೆನ್ನಿಗಿರ್ತಾನೆ. ನಾನು ಹೇಳ್ಕೊಟ್ ಪಾಠನ ಮರಿಬೇಡ. ನಾವು ಹೆಣ್ಣಿನ ಕಡೆಯವರು, ನಾವೇ ಲೇಟಾಗಿ ಹೋದ್ರೆ ಬೇರೆಯವರೆಲ್ಲ ಏನು ಅನ್ಕೊಳ್ಳಲ್ಲ. ಅತ್ತೆ, ನೀವು ರೆಡಿನಾ? ಚಂದ್ರಿಯಲ್ಲಿ ಒಳಗೆ. ಚಂದ್ರಿ, ಹಾ ಬೇಗ ಬಾರೆ. ಬಂದೆ. ಎಲ್ಲರೂ ರೆಡಿ ಅಲ್ವಾ? ನಡೀರಿ ಹೊರಡೋಣ. ಲೋ ಸಂಜೀವ, ಸಿಟಿ ಹೆಂಡತಿ ಬಂದಾಯ್ತು. ನಿಮ್ಮ ಮಾವನು ದೊಡ್ಡ ಕುಳಾನೆ. ಸಿಟಿಗೆ ಹೋಗಿ ಒಂದು ಫ್ಲ್ಯಾಟೋ ಗೀಟೋ ತಗೊಂಡು ನೆಮ್ಮದಿಯಾಗಿರೋದಪ್ಪ. ಎಷ್ಟು ವರ್ಷ ಅಂತ ಇದೇ ಹಳ್ಳಿಯಲ್ಲಿ ಇರ್ತೀಯ? ಹೌದು ಮಾವ, ನಾವು ಬೆಂಗಳೂರಿಗೆ ಹೋಗ್ಬಿಡೋಣ. ಹೇಗಿದ್ರು ಅಮೃತ್ ಅವ್ರ ಮನೆಯವರು ಅಲ್ಲೇ ಇರ್ತಾರಲ್ವಾ? ಬೆಂಗಳೂರಲ್ಲಿ ಇಲ್ಲ, ನನಗೆ ಬುದ್ಧಿ ಬಂದಾಗ್ಲಿಂದ ನಾನು ಇಲ್ಲೇ ಬೆಳೆದಿರೋದು, ಈ ಮಣ್ಣಲ್ಲೇ ಓಡಾಡಿರೋದು. ಈ ಹಳ್ಳಿ ನನ್ನ ಉಸಿರು. ಸಿಟಿಗೆ ಹೋಗಿ ಸಾವಿರಾರು ಜನರ ಮಧ್ಯೆ ಕಳೆದೋಗೋಕ್ಕಿಂತ ಈ ಸಣ್ಣ ಹಳ್ಳಿಲಿ ಸಂಜೀವ ಮೇಷ್ಟ್ರು ಅಂತ ಗುರುತಿಸ್ಕೊಳ್ಳೋದ್ರಲ್ಲಿ ನನಗೆ ಹೆಮ್ಮೆ ಇದೆ. ಇಲ್ಲಿರೋ ಮಕ್ಕಳಿಗೆ ಪಾಠ ಮಾಡಬೇಕು, ಇಲ್ಲೇ ಬದುಕಬೇಕು, ಅದರಲ್ಲೇ ಮಾವ ನಂಗೆ ಖುಷಿ ಇರೋದು. ಆದ್ರೆ ಸಿಟಿ ಲೈಫ್ ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ ಮಾವ? ಹೋಟ್ಲಲ್ಲಿ ಒಂದಿನ ತಿನ್ಬೋದು, 2 ದಿನ ತಿನ್ಬೋದು. ದಿನ ತಿನ್ನಕ್ಕಾಗತ್ತಾ? ಒಂದು ವಾರ ಆಗೋ ಹೊತ್ತಿಗೆ ಅಮ್ಮ ಮಾಡಿದ ಮುದ್ದೆ ಉಪ್ಸಾರು ಯಾವಾಗ ತಿಂತೀವೋ ಅಂತ ಅನ್ಸ್ಬಿಡುತ್ತೆ. ಹಳ್ಳಿನೂ ಹಾಗೇನೆ. ಒಂದು 2 ದಿನ ಸಿಟಿ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ನಮ್ಮೂರೇ ನಮಗೆ ಚಂದ. ಅಂದ್ರೆ ಈ ಹಳ್ಳಿಲೇ ಕೊಳಿಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದೆ. ಕೊಳತ್ ಗೊಬ್ಬರ ಆದರೂ ಬೆಳೆದ ಮರ ಆದರೂ ಇಲ್ಲೇನೆ. ಹುಚ್ಚುಡ್ಗ, ನಮ್ಮ ಹಳ್ಳಿನ ಎಷ್ಟು ನಾಚ್ಕೊಂಡಿದ್ದಾನೆ. ಬನ್ನಿ ಮಾವ, ಲೇಟ್ ಆಯ್ತು, ಹೊರಡೋಣ. ನಂದೇ ದೃಷ್ಟಿ ಆಗುತ್ತೆ ಹಿಂಗೆ. ಊಟ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಾ. ಸರಿಯಪ್ಪ, ಬಾ.
ಬಲಿಕ ಬಕ್ರ ಹಳ್ಳಕ್ ಬೀಳಕ್ಕೆ ಅಲಂಕಾರ ಮಾಡ್ಕೊಂಡು ಬರ್ತಿದ್ದಾಳೆ. ವಾವ್ ಲಕ್ಕಿ, ಸೂಪರ್ ಆಗಿ ರೆಡಿ ಆಗಿದ್ಯಾ. ಥ್ಯಾಂಕ್ಸ್. ಅಮ್ಮ ನೀನ್ ಅಪ್ಪನ ಪಕ್ಕ ಬಾ. ಏಕೆ? ಬಾ ಅಮ್ಮ. ಅಪ್ಪ ಅಮ್ಮ ನನಗೆ ಆಶೀರ್ವಾದ ಮಾಡಿ. 100 ಕಾಲ ಗಂಡನ ಮನೆಯಲ್ಲಿ ಚೆನ್ನಾಗಿ ಬಾಳು. ಖುಷಿಯಾಗಿರು ಮಗಳೇ. ಸರಿ ಅಂಕಲ್, ಹೊರಡೋಣವಾ? ಆದಿ, ನೀನು ಇವ್ರನ್ನೆಲ್ಲ ಕರ್ಕೊಂಡು ಹೋಗು. ನಾನು ಸಂಜೀವನ್ ಜೊತೆ ಬರ್ತೀನಿ. ಅಂಕಲ್, ಆರ್ ಯು ಶ್ಯೂರ್? ಇರ್ಲಿ, ನೀವು ಹೊರಡಿ. ಪರವಾಗಿಲ್ಲ, ನೀವು ನಮ್ಮ ಜೊತೆನೆ ಬನ್ನಿ. ನಾನು ಹಿಂದೆನೆ ಬರ್ತೀನಿ. ಯಾಕಪ್ಪ ನಮ್ಮ ಜೊತೆ ಬರಲ್ವಾ? ಬರ್ತೀನಿ ಪುಟ್ಟ. ಅದು ದೊಡ್ಡಮ್ಮನ ಮನೆಯವ್ರನ್ನೂ ಕರ್ಕೊಂಡು ಬರ್ಬೇಕಲ್ವಾ? ನಾನು ಹಿಂದೆನೆ ಬಂದ್ಬಿಡ್ತೀನಿ, ನೀವು ಹೊರಡಿ. ಸರಿ ಅಂಕಲ್, ಹಾ. ಬನ್ನಿ ಆಂಟಿ, ಹೊರಡಿ. ರೀ, ಮನೆ ಬೀಗ ಎಲ್ಲ ಗಟ್ಟಿಯಾಗಿ ಹಾಕೊಂಡ್ ಬನ್ನಿ. ಲೈಟ್ ಎಲ್ಲ ಆಫ್ ಮಾಡಿ ಬನ್ನಿ. ಸುಮ್ನೆ ಹಂಗೆ ಬಿಟ್ಟು ಬರಬೇಡಿ, ಆಯ್ತಾ? ಬೇಗ ಬನ್ನಿ. ಯಜಮಾನ್ರೆ, 1 ನಿಮಿಷ. ಹೇಳಿ ಆಂಟಿ, ಏನಾದ್ರೂ ಮರ್ತ್ರಾ? ಇಲ್ಲ ಇಲ್ಲ ಇಲ್ಲ, ನಮ್ ಲಕ್ಷ್ಮಿ ಮುಂದೆ ಕುತ್ಕೋಬೋದಾ? ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾಳೆ. ನೀವು ಹಿಂದೆ ಕುತ್ಕೊಂಡ್ರೆ ಬಟ್ಟೆ ಎಲ್ಲ ಮುದುಡೋಗ್ಬಿಡುತ್ತೆ. ಅಯ್ಯೋ, ಅಷ್ಟೇ ತಾನೆ, ಆರಾಮಾಗಿ ಕೂತ್ಕೊಳ್ಳಿ. ಇದಕ್ಕೆಲ್ಲ ಕೇಳ್ಕೊಂದಿರಲ್ಲ ಆಂಟಿ. ಬನ್ನಿ, ಬಾಲಕ್. ರೀ, ಬೇಗ ಬಂದ್ಬಿಡಿ. ಆ,